ಹಾಯ್ ಗೈಸ್. ಸೊ ಏನು ನೋಡ್ತಾ ಇದ್ದಾರೆ ಇವತ್ತು ಮೈಕಾಲಜಿಲೇನೆ. ಸೊ ಜೆಮ್ ಟ್ಯೂಬ್ ಟೆಸ್ಟ್ ಅಂತೇಳಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ಗೆ. ಅದಕ್ಕೆ ಮುಂಚೆ ನಾವು ಕೆಲವೊಂದು ನೇಮ್ 3 ಅಂತೇಳಿ ಕೆಲವೊಂದು ಕ್ವಶನ್ಸ್ ಕೇಳ್ತಾರೆ. ಸೊ ಅದರಲ್ಲಿ ನೇಮ್ 3 ಆ್ಯಂಟಿಫಂಗಲ್ ಏಜೆಂಟ್ಸ್. ಸೊ ನಮಗೆ ಲಾಸ್ಟಲ್ಲಿದೆ ಸಿಲೆಬಸ್ಸಲ್ಲಿ ನೇಮ್ 3 ಆ್ಯಂಟಿಫಂಗಲ್ ಏಜೆಂಟ್ಸ್ ಅಂತೇಳಿ. ಅದರಲ್ಲಿ ಆಂಫೊತ್ರಿಸಿನ್ ಬಿ, ಸೊ ಕ್ಲೋಟ್ರಿಮಜೋಲ್, ಇಂಟ್ರಕೊನಜೋಲ್, ಫ್ಲುಕೊನಜೋಲ್, ನ್ಯಾಸ್ಟೈನ್, ಕಿಟೊಕೊನಜೋಲ್ ಅಂತೇಳಿ. ಸೊ ಇಷ್ಟರಲ್ಲಿ ಯಾವ್ದಾದ್ರು ಒಂದು 3 ನಿಮಗೆ ಜ್ಞಾಪನಕ್ಕೆ ಇಟ್ಕೊಳ್ಳೋ ಅಂತ 3ನ ನೀವು ನೋಡ್ಕೊಂಡು ಎಕ್ಸಾಂಪಲ್ ಬರೆದ್ರೆ ಸಾಕು, ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಇನ್ನು ಫಂಗಲ್ ಕಲ್ಚರ್ ಮೀಡಿಯಾ: ಸಬರೋಸ್ ಡೆಕ್ಸ್ಟ್ರೋಸಗಾರ್, ನ್ಯೂಟ್ರಲ್ SDA, ಕ್ರೋಮ್ ಅಗಾರ್ ಫಾರ್ ಕ್ಯಾಂಡಿಡಾ ಮೀಡಿಯಂ, ನೈಗರ್ ಸೀಡ್ ಆ್ಯಂಡ್ ಬರ್ಡ್ ಸೀಡ್ ಅಗಾರ್. ಸೊ ಇದೇನಿದೆ ನೇಮ್ 3 ಕಲ್ಚರ್ ಮೀಡಿಯಂ ಫಾರ್ ಫಂಗೈ ಅಂತ ಕೇಳಿದ್ರೆ ಸೊ ಇದನ್ನು ಬರೀಬೋದು. ಅದರಲ್ಲಿ ಯಾವ್ದಾದ್ರು ನೆನ್ಪಿಟ್ಕೊಂತ 3-4 ನೆನ್ಪಿಟ್ಕೊಂಡು 4 ನೆನ್ಪಿಟ್ಕೊಂಡು ಅದರಲ್ಲಿ ಒಂದು 3 ಬರೆದ್ರೆ ಸಾಕು. ನೇಮ್ 3 ಡೈಮಾರ್ಫಿಕ್ ಫಂಗೈ: ಸೊ ಹಿಸ್ಟೋಪ್ಲಾಸ್ಮಾ, ಕ್ಯಾಪ್ಸುಲಟಮ್ ಮತ್ತು ಬ್ಲಾಸ್ಟೊಮೈಸಿಸ್, ಡರ್ಮಟೈಡಿಸ್, ಪ್ಯಾರಾಕಾಕ್ಸಿಡೋ, ಬೆರ್ಸಿಲೆನ್ಸ್. ಸೊ ಇದೆಲ್ಲ ಬರದೇ ಪ್ರಾಕ್ಟೀಸ್ ಮಾಡಬೇಕು. ಇದ್ಯಾವುದನ್ನು ಹಂಗೇನೆ ಓದ್ಕೊತ ಬರಲ್ಲ ಮತ್ತು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ, ಎಸ್ಪೆಷಲಿ ಮೈಕಾಲಜಿಲಿ. ನೆಕ್ಸ್ಟು ಜೆಮ್ ಟ್ಯೂಬ್ ಟೆಸ್ಟ್. ಸೊ ಜೆಮ್ ಟ್ಯೂಬ್ ಟೆಸ್ಟ್ ಈಸ್ ಎ ಟೆಸ್ಟ್ ಫಾರ್ ಕ್ಯಾಂಡಿಡಾ ಆಲ್ಬಿಕನ್ಸ್, ಆಲ್ಸೋ ಕಾಲ್ಡ್ ಆಸ್ ರೆನಾಲ್ಡ್ಸ್-ಬ್ರೋಟ್ರೆ ಫಿನೋಮಿನಾ. ಸೊ ಇನ್ನೊಂದು ಇವರು ಡೆವಲಪ್ ಮಾಡಿದ್ರು ಅನಿಸುತ್ತೆ. ಸೊ ಹಂಗಾಗಿ ಇವ್ರ ಹೆಸರು ಇದಕ್ಕೆ. ಪ್ರಿನ್ಸಿಪಲ್: ವೆನ್ ದ ಈಸ್ಟ್ ಸೆಲ್ಸ್ ಆರ್ ಕ್ಯಾಂಡಿಡಾ ಆಲ್ಬಿಕನ್ಸ್ ಆರ್ incubated in serum of 37 degrees for 2 to 3 hours, produce the gem tube, which is tube-like outgrowth from the yeast cells. ಸೊ ಏನು ಈ ಥರ ಈಸ್ಟ್ ಸೆಲ್ಸ್ ಇರುತ್ತೆ ಎಸ್ಪೆಷಲಿ ಕ್ಯಾಂಡಿಡಾದು, ಸೊ ಈ ಥರ ಬಡ್ಡಿಂಗ್ ಬರುತ್ತೆ. ಆ ಬಡ್ಡಿಂಗಿಂದ ಇದೊಂದು ಟ್ಯೂಬ್ ಥರ ಫಾರ್ಮೇಷನ್ ಆಗುತ್ತೆ, ಔಟ್ಗ್ರೋತ್. ಸೊ ಅದನ್ನು ನಾವು ನ್ಯೂಟ್ರಿಯೇಟ್ ಮಾಡೋದಕ್ಕೆ. ಸೊ ಪ್ರೊಸೀಜರ್ ಏನು ಅಂದರೆ, ಟೇಕ್ 0.5 ml ಆಫ್ ಹ್ಯೂಮನ್ ಸೀರಮ್ ಆರ್ ಶೀಪ್ ಸೀರಮ್ ಇನ್ ಎ ಟ್ಯೂಬ್, ಇನಾಕ್ಯುಲೇಟ್ ಎ ಸ್ಮಾಲ್ portion of candida colony into serum. ಸೊ ಒಂದು ಸ್ಮಾಲ್ ಪೋರ್ಷನ್ ಆಫ್ ಕ್ಯಾಂಡಿಡಾ ಕಾಲೋನಿನ ಸೀರಮಲ್ಲಿ ಹಾಕ್ಬಿಟ್ಟು ಸೊ ಅದನ್ನ 37 ಡಿಗ್ರಿ ಫಾರ್ 2 to 3 hours ಇನ್ಕ್ಯುಬೇಷನ್ ಮಾಡಬೇಕು. 2 to 3 hours ಇನ್ಕ್ಯುಬೇಷನ್ ಆದಮೇಲೆ ಪ್ಲೇಸ್ ಎ ಡ್ರಾಪ್ ಆಫ್ ಸಸ್ಪೆನ್ಷನ್ ಆನ್ ಎ ಗ್ಲಾಸ್ ಸ್ಲೈಡ್. ಸೊ ಏನಿರುತ್ತೆ ಟ್ಯೂಬಲ್ಲಿ ಅದನ್ನು ತೆಗೆದುಬಿಟ್ಟು ಒಂದು ಗ್ಲಾಸ್ ಸ್ಲೈಡ್ ಮೇಲೆ ಹಾಕೊಬೇಕು ಒಂದು ಡ್ರಾಪ್ನ. ಅದರ ಮೇಲೆ ಒಂದು ಕವರ್ ಸ್ಲಿಪ್ ಹಾಕಿ 40 XL ಮೈಕ್ರೋಸ್ಕೋಪಲ್ಲಿ ನೋಡೋದು. ಸೊ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಸೊ ನಮ್ಗೆ ಈ ಥರ ಏನಾದ್ರು ಟ್ಯೂಬ್ ಲೈಕ್ ಕಾಣಿಸಿದ್ರು ಅಂದರೆ ಸೊ ಅವಾಗ ಅದು ಜೆಮ್ ಟ್ಯೂಬ್ ಪಾಸಿಟಿವ್. ಜೆಮ್ ಟ್ಯೂಬ್ ಪಾಸಿಟಿವ್ ಅಂದರೆ ಮುಂದೆ ಬರೋದು ಕ್ಯಾಂಡಿಡಾ ಆಲ್ಬಿಕನ್ಸ್ ಅಂತ ಹೇಳಿ. ಸೊ ನೆಗೆಟಿವ್ ಬಂದ್ಬಿಟ್ಟು ಕ್ಯಾಂಡಿಡಾದಲ್ಲಿ ಅದರ್ ಸ್ಪೀಷೀಸ್ ಯಾವ ಬರ್ತವೆ, ಕ್ರೂಷೀಸ್ ಮತ್ತು ಟ್ರೋಪಾಕ್ಯಾಲಿಸ್ ಅಂತೇಳಿ. ಸೊ ಅವೆಲ್ಲ ನೆಗೆಟಿವ್ ಇರ್ತವೆ ಜೆಮ್ ಟ್ಯೂಬ್ ಟೆಸ್ಟಿಗೆ. ಇಷ್ಟು ಏನಿದೆ ಜೆಮ್ ಟ್ಯೂಬ್ ಬಗ್ಗೆ ಮತ್ತು ಒಂದಷ್ಟು ಕ್ವಶನ್ಸ್ ಬಗ್ಗೆನೇ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.